ಸರ್ಕಾರದ ಗುಟ್ಕಾ ಬಂದ್ಗೆ ಬೆಂಬಲ ನಿಂತ ಉತ್ತರ ಕರ್ನಾಟಕದ ಯುವಕರು. ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಎಲ್ಲಿರುವುದು ಸರ್ಕಾರದ ಗುಟ್ಕಾ ಬಂದ್ ಅನ್ನು ಮಾಡಬೇಕೆನ್ನುವಂತಹ ನಿರ್ಧಾರಕ್ಕೆ ಉತ್ತರ ಕರ್ನಾಟಕದ 5 ರೈತರು ಹಾಗೂ ಯುವಕರು ಬಹಳ ಧನಾತ್ಮಕವಾದಂತಹ ಖುಷಿಯನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಬ್ಲಿಕ್ ಫೈ ಹುಬ್ಬಳ್ಳಿಯಲ್ಲಿ ನಡೆಸಿದಂತಹ ಜನಸಾಮಾನ್ಯರ ಅಭಿಪ್ರಾಯದ ಆಂದೋಲನದಲ್ಲಿ ಕೆಲವೊಂದು ಯುವಕರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ನನ್ನ ಹೆಸರು ತಾಯಿರ್ ಅಂತ. ನನ್ನ ಒಂದು ಅಂಗಡಿ ಇತ್ತು ಸರ್, ಕಿರಾಣಿ ಸ್ಟೋರ್. ಅದರಾಗ ನಾನು ಗುಟ್ಕಾ, ಸಿರಿಗೇಟ್ ಎಲ್ಲ ಕಿರಾಣಿ ಐಟಮ್ ಎಲ್ಲ ಇಡ್ತಿದ್ದೆ. ನಾನು ಈ ಥರ ಗುಟ್ಕಾ ಏನೈತಲ್ಲ, ಸಿರಿಗೇಟ್, ಗುಟ್ಕಾ, RMD, ಸ್ಟಾರ್, ವಿಮಲ್ ಎಲ್ಲ ಥರದ ನಾ ಗುಟ್ಕಾ ಇಡ್ತಿದ್ದೆ ಸರ್. ಈಗ ನಮ್ಮ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಬಂದಿದ ಮ್ಯಾಗ ಒಂದು ಇದು ತಗೊಂಡಿದ್ರು, ಏನಂತ 1 ವರ್ಷ ಗುಟ್ಕಾ ಯಾರು ತಿನ್ಬಾರ್ದು, ಯಾರ ಅಂಗಡಿಯಾಗೂ ಸಿಗ್ಬಾರ್ದು ಅಂತ ಒಂದು ವಿಶೇಷ ತಗೊಂಡಿದ ಮ್ಯಾಗ ನಾನೇ ಅದ ಸಲುವಾಗಿ ನನಗೆ ಮಾತದ ಬರೋಬ್ಬರಿ ಅನ್ಸಿದ ಮ್ಯಾಗ ನನ್ನ ಅಂಗಡಿಯಾಗ 8,000 10,000 ರೂಪಾಯಿದು ಗುಟ್ಕಾ ಇತ್ತು ಸರ್. ಅದ ನಾನು ಎಲ್ಲಾನ ಸುಡ್ಯಾಕತ್ತೀನಿ ಸರ್. ಯಾಕಂದ್ರೆ ಮನುಷ್ಯರಿಗೆ ಅದ ಒಳ್ಳೇದಾಗತ್ತಿಲ್ಲ ಸರ್. ಯಾಕಂದ್ರೆ ಅದ್ರ ಜೊತೆ ಕ್ಯಾನ್ಸರ್ ಆಗಲಿ ಮತ್ತು ಅದ್ರ ಜೊತೆ ಬಿಮಾರಿ ಬರಾಕತ್ತಿತ್ತು ಸರ್. ಅದ್ರ ಸಲುವಾಗಿ ಎಲ್ಲರೂ ನಮ್ಮ ಕರ್ನಾಟಕ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಕತ್ತಿತ್ತು ಸರ್. ಅದ ಮನುಷ್ಯರಿಗೆ ಕ್ಯಾನ್ಸರ್ ಅದ ತರಗಿ ಅದ ಸಲುವಾಗಿ ನಾನು ಸುಡಾಕತ್ತೀನಿ ಸರ್. ಎಲ್ಲರಿಗೂ ನಾನು ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ ಸರ್, ಎಲ್ಲರೂ ಯಾರು ಗುಟ್ಕಾ ತಿನ್ನಾಕೋಬೇಡ್ರಿ ಸರ್. ಅದ ಮನ್ಸಿಗೆ ಒಳ್ಳೇದು ಇಲ್ಲ ಸರ್. ಅದ ಸಲುವಾಗಿ ನಂದು ಹುಬ್ಳಿ ಧಾರವಾಡದ ಕಮಿಷನರ್ಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಅವರು ಸ್ವಲ್ಪ ದಿವಸ ಮೊದ್ಲು ಎಲ್ಲ ಕಡೆ ಹೋಗಿ ಅಡ್ಡಾಡಿಸಿ ಗಾಡಿ ತೊಗೊಂಡು ಎಲ್ಲರಿಗೂ ಮನೆಗೆ ಯಾರು ಹೊಂಟಿಲ್ಲ, ಏನಿಲ್ಲ, ರಾತ್ರಿ ಯಾರು ಅಡ್ಡಾಡಕತ್ತಾರ, ಯಾರಿಲ್ಲ ಅಂತ ಅದ ಸಲುವಾಗಿ ಸರ್ ಎಲ್ಲ ಸರ್ವೆ ಮಾಡಕತ್ತಿದ್ರ. ಅದ ಸಲುವಾಗಿ ಇದನ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಅವರು ಸ್ವಲ್ಪ ಕಮಿಷನರ್ ಅವರು ಸ್ವಲ್ಪ ಎಲ್ಲ ಕಡೆ ಹೋಗಿ ಅಂಗಡಿಯಾಗ ಯಾರ ಕಡೆ ಗುಟ್ಕಾ ಸಿಗಾಕತ್ತೈತಿ, ಯಾರ ಕಡೆ ಇಲ್ಲ, ಅದು ಎಲ್ಲ ಸ್ವಲ್ಪ ಬ್ಯಾನ್ ಮಾಡಸ್ರಿ. ಯಾಕಂದ್ರೆ ಮನುಷ್ಯರ್ಗೆ ಸ್ವಲ್ಪ ಒಳ್ಳೇದಾಗಲಿ. ಯಾಕಂದ್ರೆ ಅವ್ರು ಎಲ್ಲ ಬಿಟ್ಟು ಗುಟ್ಕಾ ಬಿಟ್ಟು ಎಲ್ಲ ಸ್ವಲ್ಪ ಚೆನ್ನಾಗಿರ್ಲಿ. ಅದ್ರ ತಿಂದೆ ಅಂದ್ರೆ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಸರ್. ಸ್ವಲ್ಪ ಮನ್ಯಾಗ ರೊಕ್ಕ ಇರಂಗಿಲ್ಲ, ಸ್ವಲ್ಪ ದುಡ್ಕೊಂಡು ತಿನ್ನೋರು ಇದಾರ. ಅವ್ರ ಮನ್ಯಾಗ ಸ್ವಲ್ಪ ಕ್ಯಾನ್ಸರ್ ಆತಂದ್ರೆ ಅವ್ರಿಗೆ ಯಾರು ಕೊಡ್ತಾರೆ ಸರ್ ಅವ್ರಿಗೆ ರೊಕ್ಕ? ಅದ ಸಲುವಾಗಿ ನನ್ನ ಒಂದೇ ಮಾತು ಸರ್, ಎಲ್ಲರೂ ಗುಟ್ಕಾ ಬಿಡ್ರಿ. ಆಮ್ಯಾಗ ಸ್ವಲ್ಪ 1 ವರ್ಷ ಬಿಟ್ಟಿದ ಮ್ಯಾಗ ನಮ್ಮ ಕರ್ನಾಟಕದ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಬಂತಂದ್ರೆ ಅದು ಗುಟ್ಕಾನ ಬ್ಯಾನ್ ಮಾಡ್ತೇವೆ ಸರ್. ಎಲ್ಲ ಕಡೆ ಒಂದು ಸೈಡ್ ಬಂದಾತಂದ್ರೆ ಮತ್ತೆ ಎಲ್ಲ ಕಡೆ ಸರ್ ಬಂದಾಕೈತಿ. ಅದ ಸಲುವಾಗಿ ನಂದು ಒಂದು ವಿಷಯ ಇತ್ತು ಸರ್. ನಾ ಅದು ಹೇಳಕತ್ತೇನೆ ಸರ್, ನಮ್ಮ ಕಮಿಷನರ್ ಸರ್ಗೂ ಹೇಳಕತ್ತೀನಿ. ಯಾರು ಸ್ವಲ್ಪ ಬ್ಲ್ಯಾಕ್ದಾಗ ಕೊಡಕತ್ತಾರ, 20 ರೂಪಾಯಿಗೆ 3, 10 ರೂಪಾಯಿ, 5 ರೂಪಾಯಿದ 20 ರೂಪಾಯಿಗೆ 3 ಕೊಡಕತ್ತಾರ, 20 ರೂಪಾಯಿಗೆ 2 ಕೊಡಕತ್ತಾರ. ಅದು ಬ್ಲ್ಯಾಕ್ದಾಗ ಸಿಗಾಕತ್ತೈತಿ. ಅವ್ರಿಗೂ ಸ್ವಲ್ಪ ಹೋಗಿ ಸ್ಟ್ರಿಕ್ ಮಾಡಿರಿ ಸರ್. ಯಾಕಂದ್ರೆ ಇದ ಥರ ಕೊಡಕೋಬೇಡಪ್ಪ ಅಂತ ಅವ್ರಿಗೂ ಒಂದು ಸ್ವಲ್ಪ ಮನ್ಸಿಗೆ ಇದಾಗಲಿ ಸರ್. ಅದ ಸಲುವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಏನೇ ಹೇಳಕ್ಕೆ ನಂದಷ್ಟು ಏನಿಲ್ಲ. ಅದ ಸಲುವಾಗಿ ನಾನು ಅವ್ರ ಕಡೆಯಿಂದ ಒಂದೇ ರಿಕ್ವೆಸ್ಟ್, ನೀವು ತಗೊಂಡಿರ ಸರ್ ಅದ ಆರ್ಡ್ರ್, ಅದು ನನಗೆ ಭಾಳ ಮನಸ್ಸಿಗೆ ಚಲೋ ಅನಿಸಿದ್ರು ಸರ್. ಅದ ಸಲುವಾಗಿ ನಾನು ಹೇಳೋ ಮುಂದೆ ಏನಾರು ತಪ್ಪಾತಂದ್ರೆ ನನಗೆ ಕ್ಷಮೆ ಮಾಡಿರಿ. ನಮಸ್ತೆ. ನಮ್ಮ ಡಿ.ಕೆ. ಶಿವಕುಮಾರ್ ಕರ್ನಾಟಕದ CM ಆಗಿದ್ದಾರೆ. ಅದ ಸಲುವಾಗಿ ಅವರು ಒಂದು ಗುಟ್ಕಾ ಅದ ನಿಕೋಟಿನ್ ಅದ ಬ್ಯಾನ್ ಮಾಡಕ್ಕೆ ಒಂದು ನಿರ್ಧಾರ ತಗೊಂಡಾರ. ಅದ ನನಗೆ ಮನಸ್ಸಿಗೆ ಭಾಳ ಚಲೋ ಅನ್ಸೈತಿ. ಅದ ಸಲುವಾಗಿ ಡಿ.ಕೆ. ಶಿವಕುಮಾರ್ ಸರ್ಗೆ ನಾನು ನಂದು ಮನಸ್ಸಿನಿಂದ ಈ ನಿರ್ಧಾರ ತಗೊಂಡಿದ್ದ ಸರಿ ಐತಿ. ನಮ್ಮ ಡಿ.ಕೆ. ಸಾಹೇಬರು ಮುಖ್ಯಮಂತ್ರಿಗಳ ಈ ನಿರ್ಧಾರ ತಗೊಂಡಿದ್ದು ಒಳ್ಳೇದಾಗೈತಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಕ್ಕೆ ಒಳ್ಳೇದು ಮಾಡೋದೈತಿ ಅಂತೇಳಿ ಬಯಸ್ತೀವಿ. ಸರ್ಕಾರದ ನಿರ್ಧಾರ ನಮಗೆ ಜನಸಾಮಾನ್ಯರಿಗೆ ಖುಷಿ ತಂದಿದೆ ಅನ್ನುವಂಥ ಒಟ್ಟಾರೆಯಾದ ಅಭಿಪ್ರಾಯವನ್ನ ತಾವು ಇಲ್ಲಿ ಕಾಣಬಹುದು. ಕ್ಯಾಮ್ರಾಮನ್ ಶಿವ್ ಜೊತೆಗೆ ಶಶಿಕಾಂತ್ ಗುರುವರ್, ಪಬ್ಲಿಕ್ ಫೈ, ಹುಬ್ಬಳ್ಳಿ.